ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಜಾತಿ ಗೀತಿ ಯಾವ್ದು ಇಟ್ಕೊಳ್ಳೋಕೆ ಕೂಡ್ದು, ಒಂದೇ ಜಾತಿ ಕನ್ನಡ ಜಾತಿ. ಕನ್ನಡ ಬಿಟ್ಟು ಯಾವ ಜಾತಿ ಜಾತಿ ಗೀತಿ ಯಾವ್ದು ಇಟ್ಕೊಳ್ಳೋಕೆ ಕೂಡ್ದು, ಒಂದೇ ಜಾತಿ ಕನ್ನಡ ಜಾತಿ. ಕನ್ನಡ ಬಿಟ್ಟು ಯಾವ ಜಾತಿ ಕನ್ನಡ. ಮಾಧ್ಯಮ ಮಿತ್ರರೇ, ಖುಷಿಯಾಗುತ್ತೆ ನನಗೆ. ಪ್ರತಿ ಸಾರಿ ಎಷ್ಟು ಸಾರಿ ಬೆಳಗಾವಿ ಬಂದರೂ ಖುಷಿ. ಮಾಧ್ಯಮದವರು ಅಷ್ಟೇ ಪ್ರೀತಿ. ಸುಮಾರು 50 ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಬರೋದಕ್ಕೆ. ವಿಕಾಸ್ ಬಂದಿದ್ದೀನಿ, ಮತ್ತಲ್ಲಿ ಭಾರಿ ದೊಡ್ಡ ಸಭೆಗಳಾಗಿದೆ, ಹೋರಾಟಗಳಾಗಿದೆ. ಬೆಳಗಾವಿ ಅಂತಂದರೆ ನನಗೆ ಭಾಳ ಪ್ರೀತಿ, ಅಭಿಮಾನ. ಮತ್ತು ಗಡಿನಾಡಿನ ಜನ ಶಕ್ತಿವಂತರು. ಅವರಿಗೆ ನಾವು ಕರೆದಾಗಲೆಲ್ಲ ನಾನು ಬರ್ತೀನಿ. ಅವರಿಗೆ ಬಹಳ ಅತ್ಯಂತ ಗೌರವದಿಂದ ಬರ್ತೀನಿ. ಬಹಳ ವರ್ಷ ಪಾಪ ತಮಗೆಲ್ಲ ಗೊತ್ತಿರಬೇಕು, ಹಿಂದೆ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ಮ ಜೊತೆಲೂ ಇದ್ದೀನಿ. ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ. ಇದು ಬಹಳ ನೋವಿನ ಪ್ರಸಂಗ ಅಂತಂದರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವು ಯಾವುದೇ ಪಾರ್ಟಿಯವರಾಗಿರಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದೂ ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ. ಅವ್ರಿಗೆ ಆದಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು, ಬೆಳಗಾವಿ ಇವತ್ತೇನಾದರೂ ಕನ್ನಡ ಉಳಿಸಿದರೆ ಅದು ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ, ಅವು ಯಾರೇ ಆಗಿರಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ತೊಂದರೆ ಆಯಿತು ಅಂದರೆ ಬೀದಿಗೆ ಬರ್ತಾರೆ. ಒಂದು ಅವರಿರೋದ್ರಿಂದ ಎಷ್ಟು ಶಕ್ತಿ. ಒಬ್ಬ MLA ಆಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಲಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗಲಿ ಬೀದಿಗೆ ಬಂದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನ ನಾನು ನೋಡಲೇ ಇಲ್ಲ. ಮತ್ತು ನಮ್ಮ ರಾಜ್ಯದ ಮಂತ್ರಿಗಳಾಗಲಿ ಯಾರೇ ಆಗಲಿ ಬಹಳ ಗಟ್ಟಿಯಾಗಿ ಬೆಳಗಾವಿ ಬಗ್ಗೆ ಮಾತಾಡಲೇ ಇಲ್ಲ. ಬೆಳಗಾವಿಯಲ್ಲೇ ಶಾಸನಸಭೆ ಕಟ್ಟಡ, ಅದ್ಭುತವಾದ ಕಟ್ಟಡ. ಇಲ್ಲೂ ಬೆಳಗಾವಿ ಬಗ್ಗೆ ಮಾತಾಡಲಿಲ್ಲ. ಬಂದರು, ಪ್ರತಿ ವರ್ಷ ಬರ್ತಾರೆ, ಅದೇನೋದಕ್ಕೊಂದು ಕತೆ ಹೇಳ್ತಾರೆ. ಚಳಿಗಾಲವೋ ಬೇಸಿಗೆ ಕಾಲವೋ ಯಾವುದೋ ಒಂದು ಕತೆ ಹೇಳ್ತಾರೆ. ಪ್ರತಿ ಸಾರಿ ಬಂದಾಗಲೂ ಬರೀ ಗೋಳು 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 ಗೋಳು. ಯಾರು ಬೆಳಗಾವಿ ಬಗ್ಗೆ ಕನಿಷ್ಠ ಒಂದು 3 ದಿನವಾದರೂ ನಾವು ವಿಶೇಷವಾಗಿ ಬೆಳಗಾವಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇದರ ಬಗ್ಗೆ ಸಮಗ್ರವಾಗಿ ಮಾತನಾಡಿ ಏನು ಮಾಡಬೇಕು ಅಂತೇಳಿ ಇವತ್ತವರೆಗೂ ಮಾತಾಡಲಿಲ್ಲ. ನಿಮಗೆ ನಾನು ಅನ್ನಿಸ್ತದೆ, ಕರ್ನಾಟಕ ಏಕೀಕರಣಕ್ಕೆ ಎಂತೆಂಥ ಮಹನೀಯರು, ಅದರಲ್ಲೂ ಬೆಳಗಾವಿ ಮುಖಂಡರುಗಳು ಬಹಳ ಹೋರಾಟಗಳನ್ನು ಮಾಡಿದ್ದಾರೆ. ಯಾಕಾಯ್ತು ಏಕೀಕರಣ? ಇಲ್ಲಿ ನಮ್ಮವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಮೊದಲನೇದಾಗಿ ಏಕೀಕರಣ ಎಲ್ಲಾಯ್ತು ಅಂತಲೇ ಗೊತ್ತಿಲ್ಲ. ಏಕೀಕರಣದ ಉದ್ದೇಶ ಏನು? ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆಲ್ಲ ಯಾಕೆ ಸೇರಿಸ್ಕೊಂಡ್ರಿ ನೀವು? ಸೇರಿಸ್ಕೊಂಡ ಮೇಲೆ ಅದ್ಭುತವಾಗಿ ಅವರಿಗೆ ಏನೇನು ಅನುಕೂಲಗಳು ಬೇಕು
ಬಹಳ ರೈತರಿಗೆ ಬೇಕಾದದ್ದು, ಜನಸಾಮಾನ್ಯರಿಗೆ ಬೇಕಾದದ್ದು ವಿದ್ಯುತ್ ಶಕ್ತಿ, ರಸ್ತೆಗಳು, ನಿವೇಶನಗಳು, ಜಲಾಶಯಗಳು, ಇದ್ರ ಬಗ್ಗೆ ಬಹಳ ಪ್ರಾಮಾಣಿಕವಾದಂಥ ಚಿಂತನೆ ಆಗಲಿಲ್ಲ. ನಾನು ಇವಾಗ ಹೇಳ್ತೀನಿ, ಈ ಸರ್ಕಾರ ಯಾರೇ ಮುಖ್ಯಮಂತ್ರಿ ಇರಲಿ, ಡಿ ಕೆ ಶಿವಕುಮಾರ್ ಅವರೇ ಇರಲಿ, ಯಾರೇ ಇರಲಿ, ಒಂದು ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೇನು ಮಾಡಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರವನ್ನು ಹೊರಡಿ. ಉತ್ತರ ಕರ್ನಾಟಕ ಬೆಳಗಾವಿಗೆ ಏನು ಮಾಡಿದ್ರಿ, ಬೆಳಗಾವಿ ಪರಿಸ್ಥಿತಿ ಏನಿತ್ತು, ಹಿಂದೆ ಏನಾಯಿತು, ಈಗೇನಾಗಿದೆ, ಕನ್ನಡಿಗರ ಪರಿಸ್ಥಿತಿ ಏನು ಹೇಳಿ. ಹುಬ್ಬಳ್ಳಿ ಧಾರವಾಡದ್ದು ಹೇಳಿ, ಹೈದರಾಬಾದ್ ಕರ್ನಾಟಕದ್ದು ಹೇಳಿ, ಬಿಜಾಪುರದ್ದು ಹೇಳಿ, ಗುಲ್ಬರ್ಗದ್ದು ಹೇಳಿ, ರಾಯಚೂರದ್ದು ಹೇಳಿ. ಇದೆಲ್ಲ ಉತ್ತರ ಕರ್ನಾಟಕದ್ದೇ ಒಂದು ವಿಶೇಷವಾಗಿ ಶ್ವೇತಪತ್ರವನ್ನು ನೀವು ಬಿಡುಗಡೆ ಮಾಡಿ. ಇದು ನಾನು ಉತ್ತರ ಕರ್ನಾಟಕ ಆ ಕಡೆ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾ ಇಲ್ಲ. ನನ್ನ ದೃಷ್ಟಿಯಲ್ಲಿ ಅಖಂಡ ಕರ್ನಾಟಕ ನಂಬುದು. ಆದರೆ ನಾವು ಇವರನ್ನು ಹೊರಗೆ ಕುಣಿಸಿ ನಾವು ತಿಂಡಿ ತಿಂತಿದ್ರೆ ಸರಿಯಲ್ಲ. ಅದು ನಾವು ನೀವೆಲ್ಲ ಒಟ್ಟಿಗೆ ತಿಂಡಿ ತಿನ್ನಬೇಕು. ಆ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಬಹಳ ಅತ್ಯಂತ ಬಡತನ ಇದೆ ಅನೇಕ ಕಡೆ. ಈಗ ಬಾಗಲಕೋಟೆಯಲ್ಲಿ ನೀವು ಜಲಾಶಯ ಮಾಡೋದಕ್ಕೆ ಅವರಿಗೆ ಬೇರೆ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿ ಎಷ್ಟು ದಿವಸ ಆದರೂ ಅಲ್ಲಿ ಅವರಿಗೆ ಅನೇಕರಿಗೆ ಮನೆಗಳು ಕಟ್ಟಿಲ್ಲ, ಹಣ ಕೊಟ್ಟು ಒಂದಲ್ಲ ಗೋಳು. ಇದೊಂದೇ ಅಲ್ಲ, ನಿಮ್ಗೆ ಹೇಳ್ತೀನಿ. ಇವತ್ತು ನಿನ್ನೆ ರಾಯಚೂರಿನ ನನಗೆ ಫೋನ್ ಮಾಡಿದ್ರು. ಈ ಏಮ್ಸ್ ಹೋರಾಟ ಮಾಡ್ತಾ ಇದ್ದಾರೆ. ಏಮ್ಸ್ ಬೇಕು ಹೋರಾಟ. ಎಷ್ಟು ದಿವಸದ ಹೋರಾಟ ಅಂತ ತಿಳ್ಕೊಂಡಿರ್ಬೋದು. ನನಗೆ ಆಶ್ಚರ್ಯ ಆಗೋಯ್ತು. ನಾನು ಬಹಳ ಹೋರಾಟ ಮಾಡಿದ್ದೀನಿ. ಇದನ್ನು ಕೇಳಿ 4 ವರ್ಷಗಳಿಂದ ರಾಯಚೂರ್ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆಸ್ಪತ್ರೆಗಾಗಿ ಸುಮಾರು 4 ವರ್ಷಗಳಿಂದ ಹೋರಾಟ ಮಾಡ್ತಾರೆ. ಅವರೇ, ನೀವು ಯಾರಾದರೂ ನೀವು ಏನು 4 ವರ್ಷದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಪರಿಸ್ಥಿತಿ ಏನು ಅಂತ ಒಬ್ಬ ಮಂತ್ರಿ ಒಬ್ಬರು ಕೇಳುವರೇ ಇಲ್ವೇ? ಅಲ್ಲಿ ಸಂಪೂರ್ಣವಾಗಿ ಇಡೀ ಒಂದಲ್ಲ, ನಿಮ್ಗೆ ಹೇಳ್ತಾ ಹೋದ್ರೆ ಕಣ್ಣೀರು ಬರುತ್ತೆ. ಬಳ್ಳಾರಿ ಹಾಳಾಗೋಯ್ತು. ಬಳ್ಳಾರಿಯನ್ನ ಮೊದಲು ಮೈಸೂರಿಗೆ ಸೇರಿದ್ದು ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ಬಳ್ಳಾರಿಯನ್ನು ಸೇರಿಸೋದಕ್ಕೆ ಕೆಂಗಲ್ ಹನುಮಂತಯ್ಯನವರು ಭಾರಿ ಹೋರಾಟ ಮಾಡಿ ಬಳ್ಳಾರಿಯನ್ನು ಸೇರಿಸಿದ್ರು. ಆಗ ಅಲ್ಲಿ ಪ್ಲೆಬಿಸೈಟ್ ಇದಾಗುತ್ತೆ, ಯಾರಿಗೆ ಕೊಡಬೇಕು ಅನ್ನುವಾಗ ಒಬ್ಬ ಮುಸ್ಲಿಂ ಅಭ್ಯರ್ಥಿ ನಮ್ಮ ಪರವಾಗಿ ನಿಲ್ಲಿಸ್ತೀವಿ ನಾವು. ಬಳ್ಳಾರಿ ಅತ್ಯುನ್ನತವಾದಂಥ ಓಟ್ ಬಂದ್ಬಿಡ್ತದೆ, ಗೆಲ್ತೀವಿ ಅಲ್ಲಿ. ಆವಾಗ ಬಳ್ಳಾರಿಯ ಭೂಗರ್ಭವನ್ನೆಲ್ಲ ಹಾಳು ಮಾಡಾಕ್ಬಿಟ್ರು. ಎಲ್ಲ ಲೂಟಿ ಮಾಡಿರೋರೇ ಮಂತ್ರಿಗಳು, ಆ ಲೂಟಿ ಮಾಡಿರೋರೇ ಅಧಿಕಾರಿಗಳು. ಒಬ್ಬನಾದರೂ ಆದರ್ಶ. ಇವೆಲ್ಲ ನಿಮ್ಗೆ ಹೇಳ್ತೀನಿ. ಇದು ಮಹಾಭಾರತ ರಾಮಾಯಣಕ್ಕಿಂತಲೂ ಅಪಾಯ ಇದಾಗೋಗಿದೆ. ಇದು ಅದನ್ನಾದರೂ ನಾವು ಪ್ರೀತಿಯಿಂದ ಓದ್ಬೋದು, ಸಂತೋಷ ಪಡ್ಬೋದು. ಆದರೆ ಇಂಥದ್ದು 10 ರಾಮಾಯಣಗಳು ಬರೀಬೋದು. ಇದನ್ನ ನಮ್ಮ ಈ ಪರಿಸ್ಥಿತಿನ ಹಾಳಾಗೋಗಿದೆ. ಇದು ನನ್ನ ನೋವಾಗುತ್ತಿದ್ದು. ನನಗೆ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಏನು ಅಂತ ನಿನ್ನೆ ನನಗೆ ಅನಿಸ್ತದೆ. ರಾಯಚೂರಿಂದ ಫೋನ್ ಮಾಡ್ತಾರೆ ಅವರು, ಸರ್ ಬನ್ನಿ ನೀವು ಒಂದು ದಿವಸ ನೋಡೋದಕ್ಕೆ ಅಂತ. ಸತ್ಯ ಹೇಳ್ತೀನಿ, ನನಗೆ ನಿಜವಾಗ್ಲೂ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಅದಕ್ಕಾಗಿ ಮೈಸೂರು ಕಾವೇರಿ ಒಂದೇ. ಕಾವೇರಿಯಲ್ಲಿ ಏನು ಬೇರೆ ಅತ್ಯಂತ ಇಡೀ ರಾಜ್ಯವೇ ಕಾವೇರಿ ಇದ್ದಂಗೆ. ಕಬಿನಿ ಇದೆ, ಹಾರಂಗಿ ಇದೆ, ಹೇಮಾವತಿ ಇದೆ, ಇಲ್ಲಿ ಕೃಷ್ಣ ಇದೆ, ಈ ಎಷ್ಟಿದೆ ನಮ್ಮಲ್ಲಿ. ಮಹದಾಯಿ, ಕಳಸಬುಂಡೂರಿ. ನಿಮ್ಗೆ ಶಕ್ತಿನೇ ಇಲ್ವೇ? ಅದ್ರ ಬಗ್ಗೆ ಒಂದು ಯುದ್ಧ ಮಾಡಕ್ಕೆ ಶಕ್ತಿನೇ ಇಲ್ವೇ? ಗೋವಾದವರು ನಿಮ್ಮನ್ನು ಎದುರಿಸ್ತಾ ಇದ್ದಾರೆ, ನಿಮಗೆ ಶಕ್ತಿನೇ ಇಲ್ಲ. ಆಮೇಲೆ
ನಮ್ಮ 4 ಜನ ಕೇಂದ್ರದ ಮಂತ್ರಿಗಳು ದಂಡ. ಒಬ್ರು ಜೋಶಿ ಅಂತ, ಇನ್ನೊಬ್ರು ಎಮ್ಮ ಯಾರು ಶೋಭಾ ಕರಂದ್ಲಾಜೆ, ಇನ್ನೊಬ್ಬ ಸೋಮಣ್ಣ ಅಂತ, ಇನ್ನೊಬ್ಬ ಏನಂದ್ರಿ ಕುಮಾರಸ್ವಾಮಿ. ಅಯ್ಯೋ 4 ಜನ ಹೊಡಿತಾರೆ ಬುರುಡನ. ಇದು ಬಹುಶಃ ಈ ಬುಡ್ಬುಡ್ಕೆಯವರು ಮಾಡಲ್ಲ. ನಮ್ಮಲ್ಲಿ ಹಿಂದೆ ಹಳ್ಳಿಲಿ ಬರ್ತಿದ್ರು, ಲಟ ಅಂತ ಹೇಳಿ ನಿಮ್ಮ ಮನೆ ಉದ್ಧಾರ ಆಗುತ್ತೆ ನಿಮಗೆ. ಅವ್ರ ಅಪ್ಪನ ಮೀರಿಸ್ಬಿಟ್ರು. ಹೋಪ್ಲೆಸ್ ಫೆಲೋಸ್. ನಾಚಿಕೆ ಆಗುತ್ತೆ ಇವರು ಮಂತ್ರಿಗಳಾಗಿರೋ ಬದಲು. ಒಂದು ದಿನ ಮಾತಾಡಿ ಅಥವಾ ನಾ ರಾಜ್ಯ ಕೊಡ್ತೀನಿ ಅಂತ ಹೇಳ ಸ್ಥೈರ್ಯ ಶಕ್ತಿ ಬಂದೇ ಹೋಯ್ತು. ನಮ್ಮ ರಾಜ್ಯ ದುರ್ದೈವ. ಒಂದು ಕಾಲದಲ್ಲಿ ನಮ್ಮ ರಾಜ್ಯದಿಂದ ಅದ್ಭುತವಾದಂಥ ವ್ಯಕ್ತಿಗಳು ಆಯ್ಕೆ ಆಗ್ತಾ ಇದ್ರು. ಇದರ ಹುಡುಗಾಟ ಆಗಿದೆ. ಅಪ್ಪ ಮಂತ್ರಿ, ಮಗ MLA, ಸೊಸೆ ಬರೀದೆ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಫ್ಯಾಮಿಲಿ ಇದು ಹಂಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಕನ್ನಡ ಪರ ಸಂಘಟನೆಗಳಿಗೆ ಹೇಳ್ತೀನಿ, ನೀವು ಭದ್ರವಾಗಿ ಹೋರಾಟ ಮಾಡಬೇಕು. ಜಾತಿ ಗೀತಿ ಯಾವ್ದು ಇಟ್ಕೊಳ್ಳೋಕೆ ಕೂಡ್ದು. ಒಂದೇ ಜಾತಿ, ಕನ್ನಡ ಜಾತಿ. ಕನ್ನಡ ಬಿಟ್ಟು ಯಾವ ಜಾತಿ? ಕನ್ನಡ.